ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಮಂಗಳೂರಲ್ಲಿ ಚಡ್ಡಿ ಗ್ಯಾಂಗ್ ಸಿಗಾಕೊಂಡವ್ರೆ, ಬೆಂಗಳೂರಲ್ಲಿ ದಡ್ಡಿ ಗ್ಯಾಂಗ್ ಸಿಗಾಕೊಂಡವ್ರೆ. ಆ ದಡ್ಡಿ ಯಾರು ಗೊತ್ತಾ? ನಾನು ನಿಮ್ಮ ದಿವ್ಯಾ ವಸಂತ. ಅಂದಂಗೆ ಈ ದಿವ್ಯಾ ವಸಂತ ಮುಂಚೆ ಎಲ್ಲ ಅದೇನೋ ಹಾಡ್ಗಳು ಮಾಡ್ಕೊಂಡಿದ್ಲು. ಹೌದು, ನನ್ಗೆ ರ್ಯಾಪ್ ಅಂದ್ರೆ ಇಷ್ಟ. ಹನಿ ಸಿಂಗ್ ತರ ರ್ಯಾಪ್ ಮಾಡ್ತಿದ್ದವಳು ಸೀದಾ ಹನಿ ಟ್ರಾಪ್ ಮಾಡಕ್ ಹೋಗೋಳಲ್ಲ. ರ್ಯಾಪ್ ಮಾಡ್ಕೊಂಡಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಟೀಗಾಂಚಲಿ ಜಾಸ್ತಿ ಆಗಿ ರ್ಯಾಪ್ ಪಕ್ಕ ಟೀ ಹಾಕೊಂಡು ಈಗ ಅವಳೇ ಟ್ರಾಪ್ ಆಗಿದ್ದಾಳೆ. ಈ ದಿವ್ಯಾ ವಸಂತ ಸುದ್ದಿ ಕೇಳಿ ಇಡೀ ರಾಜ್ಯವೇ ಖುಷಿ ಪಡ್ತದೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡಿ ಬಾಸ್ ಅಪ್ಪಟ ಅಭಿಮಾನಿಗಳಂತೂ ಫುಲ್ ಕುಸ್ಸಾಗ್ಬಿಟ್ಟಿರ್ತಾರೆ. ಅಲ್ಲ, ಇವಳು ಮಾಡ್ತಿರೋದೇ ಹಲ್ಕ ಕೆಲ್ಸ ಅಂದಾಗ ಅದ್ ಹೆಂಗೆ ತನ್ ತಟ್ಟೆಲಿ ಹೆಗ್ಣ ಅಲ್ಲ ಹೆಬ್ಬಾವನೆ ಇಟ್ಕೊಂಡು ಬೇರೆಯವ್ರ ತಟ್ಟೆಲಿ ನೊಣ ಹುಡ್ಕೋ ಕೆಲ್ಸ ಮಾಡ್ತಿದ್ಲು ಅಂತೀನಿ. ಇವರೇ ಕಾನೂನು, ನಾನೇ ದೊಡ್ಡ ಲಬಕ್ ದಾಸ್ ಅಂತ ಹೇಳಿ ಕಾನೂನನ್ನ ಕೈ ತಗೊಳ್ಳೋದು ಎಷ್ಟು ಸರಿ? ಏನಪ್ಪ ಪಾಪಿ ಬಾಯಲ್ಲಿ ಭಗವದ್ಗೀತೆ ಬರ್ತದೆ. ಈ BTV ಎಷ್ಟು ನಿಷ್ಠಾವಂತ ನ್ಯೂಸ್ ಚಾನಲ್ ಅಂದ್ರೆ ತಮ್ಮದೇ ಚಾನಲ್ ನಲ್ಲಿ ಕೆಲಸ ಮಾಡ್ತಿದ್ರು. ದಿವ್ಯಾ ವಸಂತ ಸಮಾಜಘಾತುಕ ಕೆಲಸ ಮಾಡಿದಾಳೆ ಅಂದ ತಕ್ಷಣ ಅವಳು ಕ್ಲೋಸ್ ಫ್ರೆಂಡ್ ಶಿಲ್ಪಾನೆ ದಿವ್ಯಾನು ಬಿಡದೆ ಹೆಂಗ್ ರುಬ್ಬಿದಾಳೆ ಗೊತ್ತಾ? ಇನ್ನು ಇದೆ ನಿಮಗ್ ಮಾರಿ ಹಬ್ಬ ಹೆಂಗಿದೆ ಅಂತ ರಾಂಗ್ ರೂಟ್ ಅಲ್ಲಿ ಹೋಗ್ತೀರಾ ನೀವೆಲ್ಲ. ಐತ್ ನಿಮಗ್ ಮಾರಿ ಹಬ್ಬ ಹೆಂಗು ಸಿಕ್ಕಿದೆ, ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ಮನೆಗ್ ಬಂದು ಹೆಡೆ ಮುರಿ ಕಟ್ತಾರೆ. ಇದೇನ್ ಶಿವ, ಬೊಕೆಟ್ ಟಿವಿಲಿ ಇಂಥ ಬದಲಾವಣೆ ಅನ್ಕೊಂಡ್ಬಿಟ್ರ? ಈಗ ತೋರ್ಸಿದ್ದು ದಿವ್ಯಾ ವಸಂತಾಗ್ ಬೈದಿರೋದಲ್ಲ, ಡಿ ಬಾಸ್ ಪ್ರಕರಣದಲ್ಲಿ ಗಜನಿ ಎಕ್ಸ್ಪ್ರೆಸ್ ಬೈದಿರೋದು. ಇನ್ನು ಕಾಮಿಡಿ ಏನಪ್ಪಾ ಅಂದ್ರೆ ಅಕ್ಕ ಡಿ ಗ್ಯಾಂಗು ಅನ್ಕೊಂಡು ಉಗಿತಿದ್ಲು. ಡೇಂಜರ್ ಗ್ಯಾಂಗ್. ಈಗ ಇದೇ ನ್ಯೂಸ್ ಈ ಡಿ ಗ್ಯಾಂಗು ಅಂದ್ರೆ ದಿವ್ಯಾ ಗ್ಯಾಂಗ್ ಹೇಳು ಮಾಡಿಸ್ತಂಗಿದೆ. ಡಿ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಅಲ್ಲ, ದಿವ್ಯಾ ಗ್ಯಾಂಗ್. ಡಿ ಫಾರ್ ದಿವ್ಯಾ, ಡಿ ಫಾರ್ ಬಿಟ್ಟ ಸ್ಥಳ ತುಂಬಿರಿ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಯೂಟ್ಯೂಬ್ ನಲ್ಲಿ ಎಥಿಕಲ್ ಜರ್ನಲಿಸಂ ಫಾಲೋ ಮಾಡ್ತಿರೋ ಕೆಲವರನ್ನ ಬಿಟ್ರೆ, ಮುಖ್ಯವಾಹಿನಿಗಳಲ್ಲಿ ಒಂದಿಬ್ರನ್ನ ಬಿಟ್ರೆ ಮತ್ಯಾವುದೇ ನ್ಯೂಸ್ ಚಾನೆಲ್ಸ್ ನವರು ಈ ಸುದ್ದಿ ಪ್ರಸಾರ ಮಾಡ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ಲಿಲ್ಲಪ್ಪ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಂಡೋರ್ ಮನೆ ಮಕ್ಕಳು ರಸ್ತೆಯಲ್ಲಿ ಎಡು ಬಿದ್ರೆ ಊರಬ್ಬ ಮಾಡ್ತಿದ್ದ ಜನ ಈಗ ತಮ್ಮ ಮನೆ ಮಕ್ಕಳು ಬಾವಿಗೆ ಬಿದ್ದಿದ್ರು ಬಾಯಿ ಕಡುಬ್ ತುರ್ಕೊಂಡ್ ಕುಂತವ್ರೆ. ನೀವು ಬಹಳ ಬುದ್ಧಿವಂತರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹೆಂಡತಿ, ಅಪ್ಪ, ಅಮ್ಮ, ಅಜ್ಜಿ, ಕೊನೆಗೆ ಅವನ್ ಹೆಣ ತಿಂದಿದ್ ನಾಯಿ ಮೇಲೂ ನ್ಯೂಸ್ ಮಾಡಿದ್ದಾರೆ. ಇತ್ಲಾ ಕಡೆ ಆ ಪ್ರಕರಣದ ಆರೋಪಿಗಳು, ಅವ್ರ ಹೆಂಡ್ರು, ಅವ್ರ ಮಕ್ಕಳು, ಅಜ್ಜಿ, ತಾತ, ಇಡೀ ವಂಶ ವೃಕ್ಷದ ಮೇಲೂ ನ್ಯೂಸ್ ಮಾಡಿದ್ದಾರೆ. ಇನ್ನು ಡಿ ಬಾಸ್ ಬಗ್ಗೆ ಕೇಳ್ಕೊಂಡು ಇರೋ ಬರೋ ಸೆಲೆಬ್ರಿಟಿಗಳದೆಲ್ಲ ನ್ಯೂಸ್ ಮಾಡಿದ್ದಾರೆ. ಆ ಕಡೆ ಪವಿತ್ರ ಗೌಡ, ಅವ್ರ ತಮ್ಮ, ಅವ್ರ ಅಮ್ಮ, ಅವ್ರ ಮನೆ, ಕಾರು, ಕೊನೆಗೆ ಅವ್ರ ಬುಟೀಕ್ ನು ಬಿಟ್ಟಿಲ್ಲ ಅಂತೀನಿ. ಪವಿತ್ರ ಗೌಡ ಅವರ ಒಂದು ಬ್ಲೌಸ್ ನ ಕತೆ ಅಂತಾನೆ ಹೇಳ್ಬೋದು. ಆ ಡಿ ಗ್ಯಾಂಗ್ ಬಗ್ಗೆ ಕ್ಷಣದ ಇಂಚಿಂಚು ಮಾಹಿತಿ ಕೊಟ್ಟ ಮಾಧ್ಯಮ ಮಿತ್ರರು ಈ ಡಿ ಗ್ಯಾಂಗ್ ಬಗ್ಗೆ ಅರ್ಧ ಇಂಚಷ್ಟು ನ್ಯೂಸ್ ತೋರಿಸ್ತಿಲ್ವಲ್ಲ. ಇದೇ ಹನಿ ಟ್ರ್ಯಾಪ್ ನ ಯಾವ್ದಾದ್ರು ಸೀರಿಯಲ್ ನಟಿನೋ ರಿಯಾಲಿಟಿ ಶೋ ಕಂಟೆಸ್ಟೆಂಟೋ ಮಾಡಿದಿದ್ರೆ ಬ್ರೇಕಿಂಗ್ ನ್ಯೂಸ್, ಶಾಕಿಂಗ್ ನ್ಯೂಸ್, ಶೇಕಿಂಗ್ ನ್ಯೂಸ್ ಅಂತ ಚೆಚ್ಚಿ ಉಡಾಯಿಸಿರೋರು. ಆದ್ರೆ ಈಗ ಬ್ರೇಕು, ಶೇಕು, ಶಾಕು ಯಾವ್ದು ಇಲ್ದೆ ವೀಕ್ ಆಗಿ ಕುಂತ್ಬಿಟ್ಟವ್ರೆ. ಇವರು ಈ ತರ ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಗೊಣ್ಣೆ ಮೆತ್ತೋ ಕೆಲಸ ಮಾಡೋದಕ್ಕೆ ಅಲ್ವೇ ಜನ ನ್ಯೂಸ್ ಚಾನೆಲ್ಸ್ ಗಳಿಗೆ ದೊಣ್ಣೆ ತಕೊಂಡ್ ಬಡಿಬೇಕು ಅನ್ನೋದು. ಅಂದಂಗೆ ಅಕ್ಕ ಕೇರಳದಲ್ಲಿ ಬಚ್ಚಿಕೊಂಡ್ ಕೂತಿದ್ಲಂತೆ. ಯಾಕೆ ಗೊತ್ತಾ ಫ್ರೆಂಡ್? ಈ ಸೋ ಕಾಲ್ಡ್ ರೀಲ್ ಸ್ಟಾರ್ ಗಳು ಹಾಕ್ತಿರ್ತಾರಲ್ಲಪ್ಪ, ಕೇರಳದ ಪ್ರಖ್ಯಾತ ಜ್ಯೋತಿಷಿಗಳು ಶತ್ರುಕಾಟ, ಸಾಲಬಾಧೆ, ಕೋರ್ಟ್ ಕೇಸು, ಯಾವುದೇ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರ ಅಂತ. ಅದಕ್ಕೆ ಅಕ್ಕ ಶಾರ್ಟ್ ಕಟ್ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಡೋಣ ಅಂತ ಅಲ್ಲೋಗ್ ಕೂತಿದ್ಲಂತೆ. ಈ ಗೆಡ್ಡೆ ಮೂಗ್ ತಾತ ಪಂಕಲ್ಲು ನೋಡಕೊಳ್ಳೆ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ ಇದ್ದಂಗಿದಾನೆ. ಇವ್ರ ಅಣ್ಣನ ತಮ್ಮನೋ ಇದಾನಲ್ಲ, ಇವನು ಗೆಂಡೆ ತಿಮ್ಮ ಇದ್ದಂಗಿದಾನೆ. ಈ ತ್ರಿಮೂರ್ತಿಗಳ ಜೋಡಿ ಹೂಕೋಸು, ಎಲೆಕೋಸು, ಗೆಡ್ಡೆ ಕೋಸ್ ನಂಗಿದೆ. ಮೂವರು ಸೇರಿ ಒಂದೊಳ್ಳೆ ಕಾಮಿಡಿ ಶೋ ಮಾಡಿ ನ್ಯಾಯವಾಗಿ ಹಣ ಸಂಪಾದನೆ ಮಾಡೋದ್ ಬಿಟ್ಟು ಇಂತ ನೀಚ ಕೆಲ್ಸಕ್ಕೆ ಕೈ ಹಾಕೋರಲ್ಲ ಈ 420 ನನ್ನ ಮಕ್ಕಳ. ಒಟ್ನಲ್ಲಿ ಈ ತಾತ ಎಲ್ರಿಗೂ ಒಡ್ಸ್ಬಿಟ್ಟ ಗೋತ. ಅಂದಂಗೆ ಅಕ್ಕ ಈಗ ಮಾಡಿರೋ ಘನಂದಾರಿ ಕೆಲ್ಸದ ಬಗ್ಗೆ ಆಗ್ಲೇ ಹಿಂಟ್ ಕೊಟ್ಟಿದ್ದಾಳೆ. ಯುಗಾದಿ ಬಂತು, ಯುಗಾದಿಯಿಂದ ಹೊಸ ವರ್ಷ ನಮ್ಗೆ. ಸೊ ಹೊಸದೊಂದು ಚಾನ್ಸ್ ಸಿಕ್ಕಿದೆ, ಹೊಸದೇನೋ ಸ್ಟಾರ್ಟ್ ಆಗ್ತಿದೆ ನನ್ನ ಲೈಫ್ ನಲ್ಲಿ. ಈಗ ಗೊತ್ತಾಯ್ತು. ನಿಮ್ಮೆಲ್ರೂ ಸಪೋರ್ಟ್ ನನಗೆ ಬೇಕೇ ಬೇಕಾಯ್ತಾ? ಸಪೋರ್ಟ್ ಮಾಡ್ತೀರಿ? ಹೊಸದೇನೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಸೊರ್ಯಾದ್ನೇ ಸ್ಟಾರ್ಟ್ ಮಾಡಿದ್ಯಾ ಬುಡವ. ಸಪೋರ್ಟ್ ಬೇರೆ ಮಾಡಿ ಅಂದಿದ್ಯಾ. ನಿನಗ್ ಸಪೋರ್ಟ್ ಮಾಡಿದಿದ್ರೆ ನಿನ್ ಜೊತೆಗೆ ಈಗ ನಾವು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಪರಪರ ಅಂತ ಕೆರ್ಕೊಂಡ್ ಕೂರ್ಬೇಕಿತ್ತು. BTV ಕೆಲ್ಸ, ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮ, ಒಳ್ಳೆ ನೇಮ್ ಅಂಡ್ ಫೇಮು, ಕೈ ತುಂಬಾ ಸಂಬಳ, ಇಷ್ಟೆಲ್ಲ ಇದ್ರು ಬರ್ಗೆಡ್ಡೆವ್ರು ಪರ ಮಾಡಿದ್ರು ಅಂದಂಗೆ ಇದಿಷ್ಟು ಸಾಕಾಗಿಲ್ಲ ಅಂತ ಹೋಗಿ ಇಂತ ಹೇಳ್ತಿನೋ ಕೆಲ್ಸ ಮಾಡಿದಾಳಲ್ಲ ಈ ದಿವ್ಯಾ. ಅಯ್ಯೋ ಏನ್ ಜನಗಳೇನೋ.
ಸಿಗಾಕೊಂಡ್ಲು. ಸ್ವಲ್ಪ ದಿನಗಳ ಹಿಂದೆನೆ ಸಿಗಾಕೊಂಡಿದ್ರೆ ಫ್ರೆಂಡ್ ಜೊತೆ ಒಟ್ಟಿಗೆ ಪರಪ್ಪನ ಅಗ್ರಹಾರ ಟೂರ್ ಅಂತ ವಿಲಾಗ್ಸ್ ಮಾಡಬಹುದಿತ್ತು. ಈಗ್ಲೂ ಏನ್ ಬೇಜಾರಿಲ್ಲ. ಫ್ರೆಂಡ್ ಇಲ್ಲ ಅಂದ್ರೆ ಏನು, ನಿನ್ ಬ್ರದರ್ ಇದಾನೆ ಬಿಡು. ಅಯ್ಯೋ ಈ ಬ್ರದರ್ ಅಲ್ಲ ಶಿವ, ಬ್ರದರ್ ಫ್ರಮ್ ಅನದರ್ ಮದರ್. ಗಿಲಿ ಗೋಲ್ಡ್ ಗೋಪಾಲ. ಇವನು ಮುಂಚೆ ಇದೇ ಸುಲಿಗೆ ಕೇಸ್ ನಲ್ಲಿ ಒಳಿಕ್ ಹೋಗಿದ್ದ. ಈಗ ಪರಪ್ಪನ ಅಗ್ರಹಾರದ ಸೊಳ್ಳೆಗಳನ್ನ ಬಿಟ್ಟಿರ್ಲಾರದೆ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ಜೈಲಲ್ಲಿದ್ದಾಗ ಈ ಅರುಣ್ ಕಟಾರೆ ವಾಟರ್ ಬಿಸ್ನೆಸ್ ಹಾಗೂ ಅಹಿರಾವತ ಮೋಟಾರ್ಸ್ ಅನ್ನೋ 1000 ಕೋಟಿ ಕಂಪನಿಗಳಿದಾವೆ. ಕೆಲವೊಂದ್ ಜನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಸ್ತಾ ಇದೀನಿ ಅಂತೆಲ್ಲ ಪುಂಗಿದ್ದ. ಅದನ್ನ ಕೆಲವೊಂದು ಚಾನೆಲ್ಗಳು ಸತ್ಯ ಅನ್ನೋ ರೀತಿ ಜನರಿಗೆ ತೋರಿಸಿ ಅವನಿಗೆ ವೈಟ್ ವಾಶ್ ಮಾಡೋ ಕೆಲಸ ಮಾಡಿದ್ವು. ಆದ್ರೆ ಈ ಇಮೇಲ್ ನೋಡಿ, ಇದು ಎನರ್ಜಿ ಡೆನ್ಸ್ ಅಫಿಷಿಯಲ್ ಇಮೇಲ್ ನಿಂದ ನನಗ್ ಬಂದಿರೋ ಇಮೇಲ್. ಅದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇವನು ಆ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಅಥವಾ ಬ್ರಾಂಡ್ ಪ್ರಮೋಟರ್ ಅಷ್ಟೇ. ನಾವು ರೋಸ್ಟರ್ಸ್ ಗಳು ಇವನ್ ಬಗ್ಗೆ ಮಾಡಿರೋ ವಿಡಿಯೋಸ್ ಗಳನ್ನ ನೋಡಿ ಆ ಕಂಪನಿಯವರು ಎಚ್ಚೆತ್ಕೊಂಡು ಇವನ್ ಜೊತೆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದೀವಿ, ಇನ್ ಮುಂದೆ ಅವನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಸಂತೋಷ, ಬಹಳ ಸಂತೋಷ. ಸೊ ಈ ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ಸ್ ಗಳಿಗೆ ನನ್ನ ಕಳಕಳಿಯ ಮನವಿ, ಇಂತ ಕಿತ್ತೋದ್ ಮುರ್ದೋದವ್ರನ್ನೆಲ್ಲ ದುಡ್ಡಿನ ಆಸೆಗೆ ಕರ್ಕೊಂಡ್ ಬಂದು ನೀವು ಬಕ್ರ ಆಗೋದಲ್ದೆ ಜನಾನು ಬಕ್ರ ಮಾಡೋ ಕಾರ್ಯಕ್ರಮ ಮಾಡಬೇಡಿ. ದಿವ್ಯಾ ವಸಂತ ಏನ್ ಅನ್ಎಜುಕೇಟೆಡ್ ಅಲ್ಲ. ನ್ಯೂಸ್ ಚಾನೆಲ್ಸ್ ನಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದಾಳೆ, 100 ನ್ಯೂಸ್ ಗಳನ್ನ ವರದಿ ಮಾಡಿದಾಳೆ. ಹನಿ ಟ್ರ್ಯಾಪ್ ಅನ್ನೋದು ಕ್ರೈಮ್, ಅದಕ್ಕೆ ಕಾನೂನಡಿಯಲ್ಲಿ ಕಠಿಣ ಶಿಕ್ಷೆ ಇದೆ ಅಂತ ಅವಳಿಗೂ ಗೊತ್ತಿದೆ. ಇದೆಲ್ಲ ಗೊತ್ತಿದ್ರು ಇಂತ ಕಚಡ ಕೆಲಸಕ್ಕೆ ಕೈ ಹಾಕಿದಾಳೆ ಅಂದ್ರೆ ಅದು ಇವಳಿಗೆ ಕಾನೂನಿನ ಮೇಲೆ ಇರುವ ಅಸಡ್ಡೆ ಅಥವಾ ದುಡ್ಡಿದ್ರೆ ಕಾನೂನು ಪೊಲೀಸರು ಇದನ್ನೆಲ್ಲ ಕೊಂಡ್ಕೋಬಹುದು ಅನ್ನೋ ದುರಹಂಕಾರ. ಇನ್ನು ಇದಕ್ಕೂ ಮೀರಿ ಜೈಲ್ಗೆ ಹೋದ್ರೆ ತಾನೇ ಏನಾಯ್ತು, ವಾಪಸ್ ಬಂದ್ಮೇಲೆ ಇನ್ನೂ ಲೈಫ್ ಚೆನ್ನಾಗಿರುತ್ತೆ ಅನ್ನೋ ಹುಚ್ಚು ಭ್ರಮೇಲಿದ್ದಾರೆ ಕೆಲವೊಂದಷ್ಟು ಯುವ ಜನತೆ. ಇದಕ್ಕೆಲ್ಲ ಕಾರಣ ಒಂದಷ್ಟು ಜನ ತಲೆಕೆಟ್ಟಿರೋ ಜ್ಯೋತಿಷಿಗಳು. ಈ ಊರ್ನೇ ಹಾಳು ಮಾಡ್ತಾವ್ರೆ. ಜೈಲ್ಗೆ ಹೋಗಿ ಬಂದ್ಮೇಲೆ ರಾಜಯೋಗ ಇದೆ, ಜೈಲ್ಗೆ ಹೋಗಿ ಬಂದವರೆಲ್ಲ MLA ಆಗ್ತಾರೆ, ಜೈಲಿಗೆ ಹೋಗಿ ಬಂದ್ರೆ ಅದೃಷ್ಟ ಬದಲಾಗುತ್ತೆ ಅಂತ ಕೆಟ್ಟ ಸಂದೇಶ ಕೊಡ್ತಾ ಜನರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಹುಟ್ಟಾಕ್ತಿದ್ದಾರೆ. ನನ್ನ ಮಗನೇ ಹಂದಿ ತರ ಇದೆಯಾ, ನಿನ್ಗೆ ಆಗ್ಬೇಕು ಈ ಕೆಲಸ, ದುಡ್ಡು ತಿನ್ನತಾನೆ. ಮೊದ್ಲು ಇಂತ ಒಂದಷ್ಟು ಜ್ಯೋತಿಷಿಗಳನ್ನೇ ಒದ್ದು ಜೈಲ್ಗಟ್ಟಬೇಕು, ಆಗ ಅವ್ರ ಲೈಫ್ ಅಲ್ಲಿ ಅದು ಏನೋ ಅದೃಷ್ಟ ಬದಲಾಯ್ತದೋ ನೋಡ್ಬೇಕು. ಇವತ್ತಿನ ದಿವಸ ಯುವ ಜನತೆ ಇಂತ ತಪ್ಪು ದಾರಿ ಹಿಡಿಯೋಕೆ ಮುಖ್ಯ ಕಾರಣನೇ ಈ ಸೋಷಿಯಲ್ ಮೀಡಿಯಾ ಹಾಗೂ ಅದರಲ್ಲಿರೋ ಕೆಲವು ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಗಳು. ದೂರದ ಬೆಟ್ಟ ನುಣ್ಣಗೆ ದೂರದ ಕಾಚ ಸಾಚ ಅಂದಂಗೆ ಇವ್ರುಗಳೆಲ್ಲ ನಿಮ್ಗೆ ತೋರ್ಸೋ ಕಾರು ಬಂಗಲೆ ಐಷಾರಾಮಿ ಜೀವನನೇ ಸತ್ಯ ಅಲ್ಲ, ಅಥವಾ ಅವ್ರ ಅದನ್ನೆಲ್ಲ ಸಂಪಾದನೆ ಮಾಡೋಕ್ ಇಳಿದಿರೋ ರೀತಿ ನ್ಯಾಯವಾಗಿರೋದು ಇಲ್ಲ. ನಿಮ್ಗೆಲ್ಲ ಈ ಕಚ್ಚಾ ಬಾದಾಮ್ ಹುಡುಗಿ ಅಂಜಲಿ ಅವರ ಗೊತ್ತಿರ್ಬೇಕು. ಇನ್ಸ್ಟಾಗ್ರಾಮ್ ನಲ್ಲಿ ಕಚ್ಚಾ ಬಾದಾಮ್ ಟ್ರೆಂಡ್ ಹುಟ್ ಹಾಕಿದ್ ಈಕೆನೆ. ಕೇವಲ ಬ್ಯಾಕ್ ಶೇಕ್ ಮಾಡಿದ್ ಈ ಹುಡುಗಿ ಈಗ 8 ರಿಂದ 10 ಕೋಟಿ ಹಣ ಸಂಪಾದನೆ ಮಾಡಿದಾಳೆ. ಅದು ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿರೋದು, ಇನ್ನು ಅನಧಿಕೃತವಾಗಿ ಅದೆಷ್ಟಿದ್ಯೋ ಕಾಣೆ. ಈಕೆಗೆ ಇನ್ನು ಕೇವಲ 24 ವರ್ಷ ವಯಸ್ಸು. 24 ವರ್ಷಕ್ಕೆ ಇಷ್ಟೆಲ್ಲ ಹಣ ಹೆಂಗ್ ಸಂಪಾದನೆ ಮಾಡಿದ್ಲು, ಇಷ್ಟೆಲ್ಲ ಐಷಾರಾಮಿ ಜೀವನ ಹೆಂಗ್ ನಡೆಸ್ತಾ ಇದ್ದಾಳೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ದೇಹ ಪ್ರದರ್ಶನ ಮಾಡ್ತಾ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಮಾಡ್ಕೋತಾರೆ. ಆ ಫಾಲೋವರ್ ಸಂಖ್ಯೆ ನೋಡಿ ಅನೇಕ ಬೆಟ್ಟಿಂಗ್ ಗ್ಯಾಂಬ್ಲಿಂಗ್ ಕಂಪನಿಗಳು ಇವರಿಗೆ ಒಂದು ಪ್ರಮೋಷನ್ ಗೆ ಕೋಟಿ ಗಟ್ಲೆ ಹಣ ನೀಡ್ತಾರೆ. ಇವರು ತಮ್ಮನ್ನ ಫಾಲೋ ಮಾಡೋ ಜನ ಹೆಂಗಾದ್ರೂ ಹಾಳಾಗ್ಲಿ ಅಂತ ಆ ಪ್ರಮೋಷನ್ಸ್ ಮಾಡಿ ಹಣ ಸಂಪಾದನೆ ಮಾಡ್ಕೋತಾರೆ. ಅದೊಂದೇ ಅಲ್ಲ, ಇವರಿಗೆ ಇನ್ನೂ ಅನೇಕ ರೀತಿಯ ಬ್ಯೂಟಿ ಪ್ರಾಡಕ್ಟ್ಸ್ ಕಂಪನಿಗಳು, ಜ್ಯುವೆಲರಿ ಕಂಪನಿಗಳು ಕೂಡ ಬ್ರಾಂಡಿಂಗ್ ಪ್ರಮೋಷನ್ ಕೊಡ್ತಾರೆ. ಹಿಂಗೆ ಬ್ರಾಂಡ್ ಪ್ರಮೋಷನ್ ಮಾಡ್ಕೊಂಡು ಅದ್ದೂರಿ ಕಾರು ಮನೆ ಐಷಾರಾಮಿ ಜೀವನ ನಡೆಸ್ತಾರೆ. ಈಗ ಗೊತ್ತಾಯ್ತು ಗುರು. ಇವರಷ್ಟೇ ಅಲ್ಲ, ಇದೇ ರೀತಿ ಇನ್ನು ಅನೇಕ ಜನ ಇದ್ದಾರೆ. ಸೋಫಿಯಾ ಅನ್ಸಾರಿ, ಉರ್ಫಿ ಜಾವೇದ್, ಸುಹಾನಾ ಖಾನ್, ಇನ್ನು ತುಂಬಾ ಜನ ಮೈ ತೋರಿಸ್ಕೊಂಡು ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ಕೊಂಡು ಫೇಕ್ ಲೈಫ್ ತೋರಿಸ್ಕೊಂಡು ಅಡ್ಡದಾರಿಲಿ ಹಣ ಸಂಪಾದನೆ ಮಾಡ್ತಿರೋರು ಇದ್ದಾರೆ. ಅಷ್ಟೇ ಯಾಕೆ ಗುರು, ನಮ್ ಕನ್ನಡದಲ್ಲೂ ಇದೇ ರೀತಿ ಬದುಕ್ತಾ ಇರೋ ಹಲವು ಹೆಣ್ಮಕ್ಳಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಹೆಣ್ಮಕ್ಳಷ್ಟೇ ಅಲ್ಲ, ಅರುಣ್ ಕಟಾರೆ ಅಂತ ಗಂಡು ಮಕ್ಕಳು ಇದ್ದಾರೆ. ಸೊ ಇಂಥವ್ರನ್ನೆಲ್ಲ ನೋಡೋ ಸಾಮಾನ್ಯ ಜನ ನಿಯತ್ತಾಗಿ ಹಣ ಸಂಪಾದನೆ ಮಾಡೋ ನಾವು ಇಷ್ಟು ಕಷ್ಟ ಪಡ್ತಿದೀವಿ. ಅಡ್ಡದಾರಿಲಿರೋರೆಲ್ಲ ದುಡ್ಡು ಮಾಡಿ ಅದ್ದೂರಿ ಆಗಿದ್ದಾರೆ. ಹಂಗಾಗಿ ತಪ್ಪೋ ಸರಿನೋ, ನಾವು ಸಮಾಜದಲ್ಲಿ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಇಳಿದು ಹಣ ಸಂಪಾದನೆ ಮಾಡಬೇಕು, ಹಣ ಇದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ತಪ್ಪು ನಿರ್ಧಾರಕ್ಕೆ ಬರ್ತಾರೆ. ಈ ನಿರ್ಧಾರನೇ ಇವತ್ತು ದಿವ್ಯಾ ವಸಂತಾಳನ್ನ ಈ ಸ್ಥಿತಿಗೆ ತಂದು ನಿಲ್ಸಿರೋದು. ನೀನು ಬದುಕಿನ ದಿಕ್ಕೇ ಬದಲಾಗೋಯ್ತಲ್ಲಮ್ಮ. ಅತಿ ವೇಗ ತಿಥಿ ಬೇಗ ಅನ್ನೋದು ಬರೀ ಬೈಕು ಕಾರಿಗಷ್ಟೇ ಸೀಮಿತ ಅಲ್ಲ, ಜೀವನಕ್ಕೂ ಅನ್ವಯಿಸುತ್ತೆ. ಸೊ ಈ ತರ ಜನಕ್ಕೆಲ್ಲ ನಾನು ಹೇಳೋದಿಷ್ಟೇ, ನೀರಾಕಿ ಬೆಳೆಸಿರೋ ಗಿಡನೇ ಬೆಳೆಯಲ್ಲ, ಅಂತದ್ರಲ್ಲಿ ಗಿಡ ಬೆಳೆಯುತ್ತಾ. ಇಂಥ ಸಂದರ್ಭದಲ್ಲಿ ನಮ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸಲಾಂ ಹೇಳಲೇಬೇಕು ಶಿವ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣನಂತ ಪ್ರಭಾವಿ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ಸೆಲೆಬ್ರಿಟಿ ಆಗಿರೋ ದರ್ಶನ್ ಅವ್ರ ತನಕ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ ಪ್ರೂವ್ ಮಾಡ್ತಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದನ್ನ ನೋಡಿ ನಮ್ಮ ಯುವ ಜನತೆ ಮನಸ್ಸಲ್ಲಿ ಕಾನೂನಿನ ಮೇಲೆ ಭಯ ಹಾಗೆ ನಂಬಿಕೆ ಹೆಚ್ಚಾಗೋದಂತೂ ಖಂಡಿತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.